ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಆರ್ಎಸ್ ನಿಂದ 5,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ನೀರು ಬಿಡುಗಡೆ ಮಾಡಲಾಗಿದೆ. ಕಾವೇರಿ ನದಿಗೆ 5,000 ಕ್ಯೂಸೆಕ್ಸ್ ನೀರು ರಿಲೀಸ್. ಗಗನಚುಕ್ಕಿಯಲ್ಲಿ ಹೆಚ್ಚಾಗಿದೆ ನೀರಿನ ಪ್ರಮಾಣ. ಯಾವಾಗ ನೀರು ಬಿಡ್ತಾರೆ ಆ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗೋದು ಗುರ್ತಾಗುತ್ತೆ. ಗಗನಚುಕ್ಕಿ ಜಲಾಶಯದಲ್ಲಿ 109.28 ಅಡಿಗೆ ತಲುಪಿದೆ ಡ್ಯಾಮ್ನ ನೀರಿನ ಮಟ್ಟ. ಸದ್ಯ ಡ್ಯಾಮ್ನ ಒಳಹರಿವು ಮತ್ತು ಹೊರಹರಿವು ಹೇಗಿದೆ ನೋಡೋಣ. ಒಳಹರಿವು 1,961 ಕ್ಯೂಸೆಕ್ಸ್. ಡ್ಯಾಮ್ನ ಹೊರಹರಿವು 4,917 ಕ್ಯೂಸೆಕ್ಸ್ ಅನ್ನುವ ಮಾಹಿತಿ ಇದೆ. ಗಗನಚುಕ್ಕಿ ಈ ಜಲಪಾತವನ್ನು ಗಮನಿಸಬಹುದು. ಯಾವಾಗ ನೀರು ಬಿಡುಗಡೆ ಆಗುತ್ತೆ ಇದು ತುಂಬಿ ಹರಿಯುತ್ತೆ. ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಹೊರಕ್ಕೆ ಬಂದ ಪರಿಣಾಮ ಗಗನಚುಕ್ಕಿಯಲ್ಲಿ ನೋಡಿ ಯಾವ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೊರಹರಿವಿನಿಂದ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ನೀರು ಬಿಟ್ಟಿದ ಪ್ರಕಾರ ಒಂದ್ ಕಡೆ ನೀರು ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದಾವೆ. ಕಾವೇರಿ ನದಿ ನೀರು ಹೋಗ್ತಾ ಇದೆ. ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ನನಗೆ ನೀರಾವರಿ ಬಗ್ಗೆ ಎಲ್ಲರಿಗೂ ನಾನು ಪ್ರಭುತ್ವ ಸ್ಥಾಪನೆ ಮಾಡಿದಾದ್ರು ನನಗೆ ನೀರು ಎಷ್ಟು ಹೋಗ್ತಾ ಇದೆ ಅಂತ ನಾನು ಸೆಕೆಂಡ್ ಮಾಹಿತಿ ಪಡೆಯೋನು. ನೀರು ಹೋಗ್ತಾ ಇಲ್ಲ ಕೇಳಿ, ನಾವು ನೀರು ಕೊಡಬೇಕು ಅಂತಂದರೆ ನೀರು 5,000ಕ್ಕಿಂತ ಹೆಚ್ಚು ನೀರು ನಾವು ಕೊಡಲೇಬೇಕು ನದಿಗೆ.